ಯಾಕೆ ಆಗಬೇಕು? ಹನುಮಂತು. ಯಾಕೆ? ಬಟ್ ಅವ್ರಿಗೆ ಟ್ಯಾಲೆಂಟ್ ಇದೆ, ಸೊ ಅವ್ರು ಆಗ್ತಾರೆ ಅನ್ನೋದು. ಬಟ್ ನಮ್ಮೂರವ್ರು ಬೇರೆ, ಸೊ ಆಗಬೇಕು, ಅವರೇ ಆಗಬೇಕು. ನಿಮ್ಮೂರವರು ಅಂತ ಸಪೋರ್ಟ್ ಜಾಸ್ತಿ ಇದೆ, ಬಟ್ ಅವ್ರು ಟ್ಯಾಲೆಂಟೆಡ್ ಇದ್ದಾರೆ, ಸೊ ಅವ್ರ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಸೊ ಹನುಮಂತು ಆಗ್ತಾರೆ. ಈಗ ರೇಸ್ನಲ್ಲಿ ತುಂಬ ಜನ ಇದ್ದಾರೆ, ರಜತ್ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ಮಂಜಣ್ಣ ಅಂತಲೂ ಇದೆ, ಬಟ್ ಹನುಮಂತು ಅಂತ ಬಂದಾಗ ಹನುಮಂತು. ಟಾಪ್ 1 ಟಾಪ್ 2 ಅಂತ. ಟಾಪ್ 1 ಹನುಮಂತು ಬರ್ತಾರೆ, ಟಾಪ್ 2 ರಜತ್. ಮತ್ತೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಅಲ್ಲಿ ತ್ರಿವಿಕ್ರಮ್ ಎಲ್ಲ, ಮಂಜಣ್ಣ ಎಲ್ಲ ಟಾಪ್ 1 ಸ್ಟಾರ್ಟಿಂಗಿಂದ ಬಂದಿದ್ದಾರೆ, ಬಟ್ ಅಷ್ಟೊಂದು ಏನು ನಮ್ಗೆ ಇಂಪ್ರೆಸ್ ಮಾಡಿಲ್ಲ. ಸೊ ಇವ್ರು ಇಂಪ್ರೆಸ್ ಮಾಡಿದ್ದಾರೆ ಆಮೇಲೆ ಬಂದು, ಸೊ ನಮ್ಗೆ ಇವರೇ ಅಂತ ಇರೋದು ಮೈಂಡ್. ಈಗ ಓಟಾಕಿ ಗೆಲ್ಲಿಸ್ತೀರಾ ಹನುಮಂತ? ಹಾಂ, 100% ಡೈಲಿ. ಮಗು ಎತ್ಕೊಂಡಿದ್ದಾರೆ, ಕಷ್ಟ ಆಗುತ್ತೆ. ಗೌತಮಿ ಗೆಲ್ಬೇಕಾ? ಯಾಕೆ? ಯಾಕಂದರೆ ಅವರು ತುಂಬ ಪಾಸಿಟಿವ್ ಆಗಿ ಆಟ ಆಡ್ತಾ ಇದ್ದಾರೆ, ಬಟ್ ಅವ್ರು ಗೆಲ್ಲಬೇಕು, ಅದಕ್ಕೋಸ್ಕರ. ಮನೇಲಿರೋರಿಗೆ ಸಾಕಷ್ಟು ಜನಕ್ಕೆ ಗೌತಮಿ ಪಾಸಿಟಿವ್ ಆಗಿ ಫೇಕ್ ಮಾಡ್ತಾ ಇದ್ದಾರೆ, ಅವ್ರ ವ್ಯಕ್ತಿತ್ವ ಹಂಗಿಲ್ಲ ಅಂತ. ಅವ್ರ ವರ್ಜಿನಿಲಿಟಿ ಗೇಮ್ ಅವ್ರು ಆಡ್ತಾ ಇದ್ದಾರೆ. ಅವರು ಮಂಜು ಅವ್ರ ಜೊತೆ ಚೆನ್ನಾಗಿದ್ರು ಕೂಡ, ಬಟ್ ಅವ್ರ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಅವ್ರು ಗೆಲ್ತಾರೆ. ಬಟ್ ಸೀಸನ್ 11ರಲ್ಲಿ ಏನಕ್ಕೆ ಅಂದರೆ ಹಳ್ಳಿ ಪ್ರತಿಭೆ ಎಲ್ಲರಿಗೂ ಅಡ್ಜಸ್ಟ್ ಆಗಿ ಆಡ್ತಿದ್ದಾರೆ ಚೆನ್ನಾಗೇ ಗೇಮ್ನ. 100 ಜನ ಅಲ್ಲಿರೋರು ಕಂಟೆಸ್ಟೆಂಟ್ಗಳು ಅವ್ರ ಮೇಲೆ ಏನೇ ಹಾಕಿದ್ರು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೇಳಕ್ಕೆ ಬರದೆ ತಿರ್ಗಾ ಇವಾಗ ಈ ರೀಸೆಂಟಾಗಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನಮಗೇನೋ ಅವರೇ ಗೆಲ್ಲಬೇಕು ಅಂತ ಆಸೆ ಮೇಡಮ್, ಹಳ್ಳಿ ಪ್ರತಿಭೆ ಬೆಳೀಲಿ ಅಂತ. ಎಲ್ಲೋ ನಮ್ಮ ಮಂಜೂರು ಫೋನ್ ಇರಲ್ಲ, ಮಂಜಣ್ಣಂದು ಇಲ್ಲೇ ಐತಲ್ಲ ಮೇಡಮ್. ನನ್ನ ನಾಲೆಜ್ ಪ್ರಕಾರ ಮಂಜಣ್ಣ ಗೆಲ್ಬೋದು 99%. ಏನಕ್ಕೆ ಅಂದರೆ ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆದರೆ ಮನಸ್ಫೂರ್ತಿ ನಾವು ಹೇಳಬೇಕು ಅಂತಂದರೆ ನಮ್ಮ ಹಳ್ಳಿ ಪ್ರತಿಭೆ ರೈತರ ಮಗ ಹನುಮಂತು ಗೆಲ್ಲಬೇಕು ಅಂತ ಆಸೆ ಇದೆ, ಬಟ್ ಗೆಲ್ಲಲ್ಲ ಅಂತ ಅನಿಸುತ್ತೆ. ಅಲ್ಲ, ಮಂಜಣ್ಣ ಒಂದು 2-3 ವಾರದಿಂದ ತುಂಬ ಡೌನ್ ಆಗಿಬಿಟ್ಟಿದ್ದಾರೆ. ಫ್ಯಾಮಿಲಿಯವ್ರು ಬಂದು ಗೌತಮಿ ಸವಾಸ ಬಿಡು ಅಂದರೂ ಬಿಡ್ತಾ ಇಲ್ಲ ಮಂಜಣ್ಣ. ನೋಡೋಣ, ಆ ಟೈಮಲ್ಲಿ ಸಮ್ಟೈಮ್ಸ್ ಏನೋ ಆಟೆ ಹೋಗುತ್ತೆ ಬರುತ್ತೆ, ಅವೆಲ್ಲ ಮನುಷ್ಯ ತಪ್ಪು ಮಾಡಿದರೆ ದೇವ್ರಾಗೋಯ್ತಾನೆ. ತಪ್ಪು ಮಾಡೋದೇ ಮನುಷ್ಯರು, ಆಯಿತಾ? ತಪ್ಪಾಗೋದೆಲ್ಲ ಸಹಜ. ಹಂಗಂತ ನಾವು ಅವರು ಮಂಜಣ್ಣ ಡಮ್ಮಿ ಗೆಲ್ಲಲ್ಲ ಅಂತ ಹೇಳೋಕ್ಕಾಗಲ್ಲ. 99% ಗೆಲ್ಬೋದು, ನಮ್ಮ ಒಪಿನಿಯನ್ನು. ಅವರು ಆ್ಯಕ್ಚುಲಿ ಅವರು ಮೊದಲಿಂದ ಪಾಪ ಫ್ಯಾಮಿಲಿ ಇದರಿಂದ ಬಂದಿದ್ದಾರೆ, ಸಿಂಗರ್ ಅಲ್ವಾ, ಸೊ ಚಾನ್ಸ್ ಸಿಗಲಿ ಅಂತ ಅವರಿಗೆ. ನೆಕ್ಸ್ಟ್ ಮನೆಯಲ್ಲಿರೋರಿಗೆಲ್ಲ ಹನುಮಂತು ಕಾಣಿಸ್ಕೊಳ್ತಾ ಇಲ್ಲ ಜಾಸ್ತಿ, ಅವ್ರು ವಾಯ್ಸ್ ಔಟ್ ಮಾಡಲ್ಲ. ಅವ್ರು ಇನ್ನೋಸೆಂಟ್ ಇದ್ದಾರಲ್ವಾ, ಸೊ ಅವ್ರು ಮುಂದೆ ಬರೋದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮುಗ್ದ್ರಲ್ಲ ಅನ್ನೋದು ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತದೆ ಅವ್ರು ಬಂದರೆ ಒಳ್ಳೇದಿದೆ ಅಂತ. ಅವ್ರಿಗೊಂದು ಚಾನ್ಸ್ ಸಿಗ್ಬೋದು ಮುಂದೆ ಅಂತ ಅಷ್ಟೆ. ಬಿಗ್ ಬಾಸ್ ಈ ಸಲ ಅವರೇ ಗೆಲ್ಬೇಕು. ಹಾಂ, ಅವರೇ ಗೆಲ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.